ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಪ್ರೊಫೈಲ್ ವಿವರ ಯಾರ್ದಪ್ಪ ಅಂತಂದರೆ ಪವಿತ್ರ ಅಂತ ಹೇಳ್ಬಿಟ್ಟು ಇವರು ಸ್ನೇಹಿತರೆ ಹೆಸರಾಗಿರುತ್ತೆ ನೋಡಿ. 43 ವರ್ಷ ವಯಸ್ಸಾಗಿದೆ ಅವರಿಗೆ. ಹಪ್ಪಳ ಸಂಡಿಗೆ ವ್ಯಾಪಾರಿಯವರು ಮನೆಯಲ್ಲೇ ಮಾಡ್ಕೋತಾರೆ ಸ್ನೇಹಿತರೆ. ಮನೆಯಲ್ಲೇ ಮಾಡಿಬಿಟ್ಟು ಮಾರ್ತಾರೆ. ಮದುವೆ ಬಂದ್ಬಿಟ್ಟು ಸುಮಾರು ವರ್ಷ ಆಗಿದೆ. 2 ಮಕ್ಕಳು ಇದ್ದಾವೆ, ಅನುಷಾ ಮತ್ತು ನಾಗೇಶ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. 2 ಮಕ್ಕಳು ಇವ್ರಿಗೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಮೊಬೈಲು 2 ಇದ್ದಾವೆ. ಒಂದು ಯಜಮಾನರಿಗೆ ಅಂತಲೇ ಇಟ್ಕೊಂಡಿದ್ದೀನಿ, ಇನ್ನೊಂದು ಚೆನ್ನಾಗಿ ದಿಂಗುವರ ಜೊತೆ ಮಾತನಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಟೋಟಲ್ ಆಗಿ ಇವ್ರ ಹತ್ರ 2 ಮೊಬೈಲ್ ಇದ್ದಾವೆ ಸ್ನೇಹಿತರೆ. 2 ಕೂಡ ಕಾಸ್ಟ್ಲಿ ಮೊಬೈಲ್ಸೇ. ಇನ್ನು ಕಾಲ್ ಮಾಡಿ ತುಂಬ ಸಮಯ ಮಾತಾಡೋರಿಗೆ ದಿಂಗುವುದಕ್ಕೆ ನಂದು ಸಾಮಾನು ಕೊಡಲ್ಲ, ಓಕೆನಾ. ಯಾಕೆಂದರೆ ಮಾತಾಡ್ಬಿಟ್ಟೆ ಅವರ ಆಸೆನ ನೆರವೇರಿಸ್ತೀನಿ ಅಂತಕ್ಕಂಥದ್ದು ಇವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಕೊನೆಯದಾಗಿ ದಿನಕ್ಕೆ 30 ನಿಮಿಷದವರೆಗೂ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಮಾತಾಡಿ ಆಸೆ ಎಲ್ಲ ತೀರಿಸ್ತಾರಂತೆ. ನೆಕ್ಸ್ಟ್ ಬಂದ್ಬಿಟ್ಟು ಅವಕಾಶ ಯಾವ ರೀತಿ ಇರೋರಿಗೆ ಅವಕಾಶ ಸಿಗುತ್ತೆಪ್ಪ ಅಂತಂದರೆ, ಎಲುಬಿಲ್ಲದ ನಾಲ್ಗೆ ಅಂತ ಏನೇನೋ ಮಾತನಾಡಬಾರದು. ಹಾಗೆಯೇ ಕಡಿಮೆ ಸಮಯ ಕೊಟ್ಟಾಗ ಚೆನ್ನಾಗಿ ಬೇಕಾದ್ದನ್ನು ಮಾತನಾಡಬೇಕು, ಬೇಡದಲ್ಲೇ ಇರೋದನ್ನೆಲ್ಲ ಮಾತಾಡಬಾರ್ದು ಅಂತಕ್ಕಂಥದ್ದು ಹೇಳಿದ್ದಾರೆ. ಅಂದರೆ ಕೆಲವರು ಬೇಡದಲ್ಲೇ ಇರೋ ವಿಚಾರದ ಬಗ್ಗೆ ಏನೇನೋ ಮಾತಾಡ್ತಾರೆ, ಅದಕ್ಕೋಸ್ಕರ ಹೇಳಿರೋದು. ಎರಡನೇ ಬಂದ್ಬಿಟ್ಟು ಇದುವರೆಗೂ ಒಂದು ಸಲನೇ ದೆಂಗಿಸಿಕೊಂಡಿರೋದು. ಗಂಡನಿಗೆ ಟೈಮ್ ಸಿಕ್ಕಾಗ ಮಾತ್ರ ಸೀರೆ ಬಿಚ್ಚಿ ದೆಂಗಿ ಸುಖ ಕೊಡ್ತಾರೆ, ಇಲ್ಲ ಅಂತೆ. ಇಲ್ಲ ಸ್ನೇಹಿತರೆ, ಟೈಮ್ ಇಲ್ಲ ಅಂದರೆ ಇಲ್ಲ. ಇನ್ನು ಮೂರನೇದು ಬಂದ್ಬಿಟ್ಟು ಎಷ್ಟು ವಯಸ್ಸಾದರೂ ಸರಿ, ಕುಂಟ ಆದರೂ ಪರವಾಗಿಲ್ಲ, ಜೋರಾಗಿ ಮಾಡಿದರೂ ಸಹ ಮಾಡಿಸಿಕೊಳ್ತೀನಿ ಅಂತಕ್ಕಂಥದ್ದು. ಇದು ಅವಕಾಶದ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಂಡಿರ್ತಕ್ಕಂಥದ್ದು. ಇನ್ನು ಸ್ನೇಹಿತರೆ ನೋಡ್ಬೋದು ಅವರ ಹೊಲ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಅವ್ರ ಅತ್ತೆ ಮಗಳು ಮತ್ತು ಮಾವನ ಮಗಳು, ಇವರು ಚಿಕ್ಕಪ್ಪನ ಮಗಳು ಎಲ್ಲರ ಜೊತೆನೂ ಒಂದೊಳ್ಳೆ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಸ್ನೇಹಿತರೆ. ಇವರು ಚೆನ್ನಾಗಿ ನೋಡ್ಕೋತಾರೆ ಹಳ್ಳಿಗೆಲ್ಲ ಹೋದಾಗ. ಮತ್ತು ಇವರ ಮನೆಯ ಹೊರಗಡೆನೂ ಅಷ್ಟೇ, ಸುತ್ತಮುತ್ತ ಎಲ್ಲ ಬ್ಯೂಟಿಫುಲ್ ಆಗಿದೆ. ಪ್ಲೇಸಸ್ ಮಾತ್ರ ತುಂಬ ಚೆನ್ನಾಗಿ ಇರೋಂಥ ಒಂದು ಕುಟುಂಬದಲ್ಲಿ ಬೆಳೆದು ಬಂದಂಥ ಒಂದು ಮಹಿಳೆಯರು ಆಗಿರ್ತಾರೆ. ಇದಿಷ್ಟು ಪ್ರೊಫೈಲ ಮಾಹಿತಿ. ತಮ್ಮ ಅಭಿಪ್ರಾಯ ಏನು ಕಮೆಂಟ್ ಮುಖಾಂತರ ತಿಳಿಸಿ.